ಹಲೋ ವೀಕ್ಷಕರೇ, ರೇಡಿಯಂಟ್ ಸ್ಟೋರೀಸ್ ಕನ್ನಡ ಚಾನಲ್ಗೆ ಸ್ವಾಗತ. ಇಂದು ನಾವು ಹಿಂದೂ ಸಂಪ್ರದಾಯದಲ್ಲಿ ಅತ್ಯಂತ ಮಹತ್ವ ಹೊಂದಿರುವ ಮೌನಿ ಅಮಾವಾಸ್ಯೆಯ ಬಗ್ಗೆ ಮಾತನಾಡಲಿದ್ದೇವೆ. ಈ ಅಮಾವಾಸ್ಯೆಯ ಮಹತ್ವವೇನು, ಈ ವರ್ಷದ ವಿಶೇಷತೆ ಏನು, ಯಾವ ರೀತಿ ಆಚರಿಸಬೇಕು ಎಲ್ಲವನ್ನು ತಿಳಿಯಲು ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ. ಮೊದಲನೆಯದಾಗಿ, ಮೌನಿ ಅಮಾವಾಸ್ಯೆ ಎಂದರೇನು? ಹಿಂದೂ ಧರ್ಮದಲ್ಲಿ ಪ್ರತಿ ಅಮಾವಾಸ್ಯೆ ಪಿತೃಗಳಿಗೆ ಅರ್ಪಿತ ದಿನ. ಆದರೆ ಮಾಘ ಮಾಸದಲ್ಲಿ ಬರುವ ಅಮಾವಾಸ್ಯೆಯನ್ನು ಮೌನಿ ಅಮಾವಾಸ್ಯೆ ಎಂದು ಕರೆಯಲಾಗುತ್ತದೆ. ಈ ದಿನ ಮೌನವ್ರತ, ಪವಿತ್ರ ಸ್ನಾನ, ಪಿತೃತರ್ಪಣೆ, ಪೂಜೆ, ಜಪ, ಧ್ಯಾನ ಮಹತ್ವವನ್ನು ಹೊಂದಿದೆ. ಈ ದಿನದ ಮುಖ್ಯ ನಿಯಮವೆಂದರೆ ಮಾತನಾಡದೆ ಮೌನದಲ್ಲಿಯೇ ದಿನವನ್ನು ಕಳೆಯುವುದು. ಇದರಿಂದ ಮನಸ್ಸು ಶುದ್ಧಿಯಾಗುತ್ತದೆ, ಆಧ್ಯಾತ್ಮಿಕ ಶಕ್ತಿಗಳು ಸಕ್ರಿಯವಾಗುತ್ತವೆ ಮತ್ತು ದೇವರ ಅನುಗ್ರಹ ಲಭಿಸುತ್ತದೆ. ಈ ಬಾರಿ ಜನವರಿ 29, 2025 ಮೌನಿ ಅಮಾವಾಸ್ಯೆಯನ್ನು ಆಚರಿಸಲಾಗುತ್ತದೆ. ಈ ದಿನ ಶ್ರಾವಣ ಮತ್ತು ಉತ್ತರಾಷಾಢ ನಕ್ಷತ್ರಗಳ ಸಂಯೋಗವಿದ್ದು ವಿಶೇಷ ಯೋಗಗಳ ನಿರ್ಮಾಣವಾಗುತ್ತಿದೆ. ಗಂಗೆಯಲ್ಲಿ ಸ್ನಾನ ಮಾಡುವುದು, ದಾನ ಧರ್ಮ ಮಾಡುವುದು ಮತ್ತು ಶಿವ ವಿಷ್ಣು ಆರಾಧನೆ ಮಾಡುವುದರಿಂದ ಅಪಾರ ಪುಣ್ಯ ದೊರೆಯುತ್ತದೆ ಎಂದು ನಂಬಲಾಗುತ್ತದೆ. ಮೌನಿ ಅಮಾವಾಸ್ಯೆಯ ಆಚರಣೆಯ ವಿಧಾನ ಹೇಗೆಂದರೆ, ಈ ದಿನದಂದು ಮಾಡುವ ಪ್ರಮುಖ ಆಚಾರಗಳೆಂದರೆ, ಈ ದಿನ ಗಂಗಾ ನದಿಯಲ್ಲಿ ಸ್ನಾನ ಮಾಡುವುದು ಅತ್ಯಂತ ಶ್ರೇಷ್ಠ. ಅದು ಸಾಧ್ಯವಿಲ್ಲದಿದ್ದರೆ ಸ್ನಾನದ ನೀರಿಗೆ ಗಂಗಾ ನೀರು ಬೆರೆಸಿ ಸ್ನಾನ ಮಾಡಬಹುದು. ಎರಡನೆಯದು, ಈ ದಿನ ಮಾತು ಕಡಿಮೆ ಮಾಡುವುದು ಅಥವಾ ಸಂಪೂರ್ಣ ಮೌನದಲ್ಲಿರುವುದು ಶ್ರೇಷ್ಠ. ಇದು ನಮ್ಮ ಮನಸ್ಸನ್ನು ಶಾಂತಗೊಳಿಸಿ ಆಧ್ಯಾತ್ಮಿಕ ಶಕ್ತಿ ಹೆಚ್ಚಿಸುತ್ತದೆ. ಮೂರನೆಯದಾಗಿ, ಪೂರ್ವಜರ ಆಶೀರ್ವಾದ ಪಡೆಯಲು ಪಿತೃತರ್ಪಣ, ಪಿಂಡದಾನ ಮಾಡುವುದು ಶ್ರೇಯಸ್ಕರ. ನಾಲ್ಕನೆಯದು, ಪೂಜೆ ಮತ್ತು ಜಪ. ಈ ದಿನ ಶಿವ, ವಿಷ್ಣು, ಹನುಮಂತ ಮತ್ತು ಸೂರ್ಯ ದೇವರಿಗೆ ಪೂಜೆ ಮಾಡಬಹುದು. ಗಾಯತ್ರಿ ಮಂತ್ರ, ಓಂ ನಮಃ ಶಿವಾಯ ಜಪ ಮಾಡುವುದು ಬಹಳ ಶ್ರೇಯಸ್ಕರ. ಐದನೆಯದಾಗಿ, ಬಡವರಿಗೆ ದಾನ ಮಾಡುವುದು ಪುಣ್ಯ ಕಾರ್ಯ. ಆರನೆಯದು, ಸಾಯಂಕಾಲ ದೀಪ ಹಚ್ಚುವುದು. ಸಾಯಂಕಾಲದ ವೇಳೆ ಎಳ್ಳೆಣ್ಣೆಯಿಂದ ದೀಪ ಹಚ್ಚಿ ದಕ್ಷಿಣ ದಿಕ್ಕಿನಲ್ಲಿ ಇಡುವುದು ಪಿತೃಗಳ ಶಾಂತಿಗೆ ಸಹಾಯಕ. ಇದರಿಂದ ನಮ್ಮ ಮನೆಯಲ್ಲಿ ಶಾಂತಿ, ಸಮೃದ್ಧಿ ಮತ್ತು ನೆಮ್ಮದಿ ಲಭಿಸುತ್ತದೆ. ಮೌನಿ ಅಮಾವಾಸ್ಯೆಯ ಪ್ರಯೋಜನಗಳೆಂದರೆ, ಪಾಪಮುಕ್ತ ಜೀವನ. ಈ ದಿನ ಶುದ್ಧ ಮನಸ್ಸಿನಿಂದ ಜಪ, ತಪ, ಪೂಜೆ ಮಾಡಿದರೆ ನಮ್ಮ ಪಾಪಗಳು ನಿವಾರಣೆಯಾಗುತ್ತವೆ. ಇದರಿಂದ ಪಿತೃದೋಷ ಪರಿಹಾರವಾಗುತ್ತದೆ. ಈ ದಿನ ಪಿತೃತರ್ಪಣ ಮಾಡುವುದರಿಂದ ಪಿತೃಗಳ ಆಶೀರ್ವಾದ ದೊರೆಯುತ್ತದೆ. ಇದರಿಂದ ಆಧ್ಯಾತ್ಮಿಕ ಶಕ್ತಿಗಳು ವೃದ್ಧಿಯಾಗುತ್ತವೆ. ಮೌನ ವ್ರತದಿಂದ ಮನಸ್ಸು ಶಾಂತವಾಗುತ್ತದೆ, ಶಕ್ತಿಗಳು ಹೆಚ್ಚಾಗುತ್ತವೆ. ಇದರಿಂದ ಶ್ರೀಮಂತಿಕೆ ಮತ್ತು ಆರೋಗ್ಯ ಲಭಿಸುತ್ತದೆ. ಈ ದಿನ ಮಾಡಿದ ಪೂಜೆ, ದಾನ, ಜಪ, ಫಲಶ್ರುತಿಯ ಮೂಲಕ ಸಮೃದ್ಧಿ, ಸಂತೋಷ, ಆರೋಗ್ಯ ಲಭಿಸುತ್ತದೆ. ಮೌನಿ ಅಮಾವಾಸ್ಯೆ ಹಿಂದೂ ಸಂಪ್ರದಾಯದಲ್ಲಿ ಅತ್ಯಂತ ಪವಿತ್ರ ದಿನಗಳಲ್ಲಿ ಒಂದಾಗಿದೆ. ಈ ದಿನದಂದು ಮೌನವ್ರತ, ಪವಿತ್ರ ಸ್ನಾನ, ಪಿತೃತರ್ಪಣ, ದೇವಾರಾಧನೆ, ಜಪ, ದಾನ ಧರ್ಮಗಳನ್ನು ಆಚರಿಸುವುದರಿಂದ ಅಪಾರ ಪುಣ್ಯ ಲಭಿಸುತ್ತದೆ. ಈ ವರ್ಷ ಇದರ ವಿಶೇಷ ಯೋಗಗಳ ಪರಿಣಾಮ ಪುಣ್ಯ ಪ್ರಾಪ್ತಿಗೆ ಉತ್ತಮ ಅವಕಾಶ ನೀಡುತ್ತದೆ. ಆದ್ದರಿಂದ ಈ ದಿನವನ್ನು ಉಪಯೋಗಿಸಿಕೊಳ್ಳಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಇಂದಿನ ಪೌರಾಣಿಕ ಮತ್ತು ಮಹಾಭಾರತ ವಿಡಿಯೋಸ್ಗೋಸ್ಕರ ನಮ್ಮ ಚಾನಲ್ನ ಒನ್ ಟೈಮ್ ವಿಸಿಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಥ್ಯಾಂಕ್ ಯು.